ಸರಿ, ನಾವು ಇವಾಗ ಆರ್ ಸಿ ಬಿ ತಂಡದಲ್ಲಿರುವಂತಹ ಬೆಸ್ಟ್ ಪ್ಲೇಯಿಂಗ್ 11 ಅಂದರೆ ನನ್ನ ಪ್ರಕಾರದ ಬೆಸ್ಟ್ ಪ್ಲೇಯಿಂಗ್ ನೋಡೋಣ. ಅದೇ ರೀತಿಯಲ್ಲಿ ಅವರ ಆರ್ ಸಿ ಬಿ ತಂಡದಲ್ಲಿರುವಂತಹ ಸ್ಟ್ರೆಂತ್ ವೀಕ್ನೆಸಸ್ ಯಾರು ಯಾವ ಸ್ಥಾನದಲ್ಲಿ ಆಡಿದ್ರೆ ಚೆನ್ನಾಗಿ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ನೋಡೋಣ. ಮೊದಲಿಗೆ ವಿರಾಟ್ ಕೊಹ್ಲಿ ಅವರು ರಿಮಾರ್ಕಬಲ್ ಕನ್ಸಿಸ್ಟೆನ್ಸಿಯನ್ನು ಹೊಂದಿರುವಂತಹ ಆಟಗಾರ. ಅವರು ಅದರಲ್ಲೂ ಲಿಮಿಟೆಡ್ ಓವರ್ಸ್ ನಲ್ಲಿ ಅಂದ್ರೆ ನಿಯಮಿತ ಓವರ್ಸ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಅವರು. ಅದೇ ರೀತಿಯಲ್ಲಿ ಅವ್ರನ್ನ ಚೇಸ್ ಮಾಸ್ಟರ್ ಅಂತಾನೆ ಕರೀತಾರೆ. ಅವರ ಒಂದು ಕನ್ಸಿಸ್ಟೆನ್ಸಿ ಆಗಿರ್ಬೋದು, IPL ನಲ್ಲಿ ಅವರ ಒಂದು ರನ್ ಸ್ಕೋರಿಂಗ್ ಎಬಿಲಿಟಿ ಕಂಟಿನ್ಯೂಸ್ಲಿ ಅವರು ಬೌಲರ್ ಆಗಿ ಹೊರಬಂದಿದ್ದಾರೆ. ಅದೇ ರೀತಿಯಲ್ಲಿ ಟೂರ್ನಮೆಂಟ್ ನ ಹಿಸ್ಟ್ರಿಯಲ್ಲೇ ಟಾಪ್ ಸ್ಕೋರರ್ ಕೂಡ ಆಗಿದ್ದಾರೆ. ಆದ್ರೆ ಆರ್ ಸಿ ಬಿ ತಂಡ ಯಾವುದೇ ಸೀಸನ್ ನಲ್ಲಿ ಗೆಲ್ಲದೆ ಇದ್ರೂ ಕೂಡ ವಿರಾಟ್ ಕೊಹ್ಲಿ ಅವರ ಒಂದು ಉತ್ತಮವಾದ ಪ್ರದರ್ಶನ ಯಾವಾಗಲೂ ನೀಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಒಂದು ಉತ್ತಮವಾದ ಪ್ರದರ್ಶನ ನೀಡ್ತಾನೆ ಬಂದಿದ್ದಾರೆ. ಎಲ್ಲಾ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಿರೋದ್ರಿಂದ ಫ್ಯಾನ್ಸ್ ಗಳು ಉತ್ತಮವಾದ ನಂಬಿಕೆಯನ್ನು ಇಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು 224 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಆಡಿ 8,004 ರನ್ಗಳನ್ನು ಹೊಡೆದು 38.06 ಆವರೇಜ್ ಹೊಂದಿದ್ದಾರೆ. ಅದೇ ರೀತಿಯಲ್ಲಿ 131.97 ಸ್ಟ್ರೈಕ್ ರೇಟ್, ಉತ್ತಮವಾದ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಇನ್ನು ಹೆಚ್ಚಿನ ಹೇಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ, ಅವ್ರು ಎಂತ ಆಟಗಾರ ಅಂತ ಗೊತ್ತಿರೋದ್ರಿಂದ ಅವ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಬೇಡ. ಅದೇ ಮುಂದಿನ ಆಟಗಾರ ನೋಡೋದಾದ್ರೆ ದೇವದತ್ ಪಡಿಕ್ಕಲ್ ಅವರು ಒಬ್ಬ ಅದ್ಭುತ ಪ್ರತಿಭೆ ಉಳ್ಳ ಆಟಗಾರ. 2020ರಲ್ಲಿ ಆರ್ ಸಿ ಬಿ ತಂಡಕ್ಕೆ ಡೆಬ್ಯೂ ಮಾಡಿ ತಮ್ಮ ಸಾಲಿಡ್ ಪರ್ಫಾರ್ಮೆನ್ಸ್ ಮೂಲಕ ತಮ್ಮ ಪೊಟೆನ್ಷಿಯಲ್ ನ ಹೊರಹಾಕಿದ್ರು. ಹಲವಾರು ಮ್ಯಾಚ್ ನಲ್ಲಿ ತಮ್ಮ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ರು. ಅದೇ ರೀತಿಯಲ್ಲಿ ಅವರ ಶಾಂತ ಸ್ವಭಾವದ, ತಮ್ಮ ಪೇಷನ್ಸ್, ಅವರ ಹತ್ರ ಎಕ್ಸಲೆಂಟ್ ಟೆಕ್ನಿಕ್ಸ್ ಇದೆ. ಅವು ಎಲ್ಲಾ ಫಾರ್ಮ್ಯಾಟ್ಸ್ ನಲ್ಲಿ ಅಡಾಪ್ಟಬಿಲಿಟಿಯನ್ನು ಹೊಂದಿರುವಂತ ಆಟಗಾರ ಅವರು. ಡಿಫೆನ್ಸಿವ್ ಆಟ ಕೂಡ ಸೈ ಹಾಗೂ ಅಟ್ಯಾಕಿಂಗ್ ಆಟಕ್ಕೂ ಕೂಡ ಎನ್ನುವಂತ ಆಟಗಾರ ಅವರು. 2024ರಲ್ಲಿ LSC ಟೀಮ್ ನಲ್ಲಿ ಆಡಿದಾಗ ಅವ್ರ ಹತ್ರ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಬಂದಿಲ್ಲ. 7 ಇನ್ನಿಂಗ್ಸ್ ನಲ್ಲಿ ಆಡಿ 38 ರನ್ಗಳನ್ನು ಸ್ಕೋರ್ ಮಾಡಿ ಒಂದು ಕಳಪೆ ಪ್ರದರ್ಶನ ನೀಡಿದ್ದಾರೆ. ಆದ್ರೆ ನಂಬಿಕೆ ಇರೋದೇನಂದ್ರೆ ವಿರಾಟ್ ಕೊಹ್ಲಿ ಅವರ ಜೊತೆ ಅವರು 2020ರಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಡಿದಾಗ, ವಿರಾಟ್ ಕೊಹ್ಲಿ ಅವರ ಜೊತೆ ಬ್ಯಾಟಿಂಗ್ ಆಡಿದಾಗ ಅವರ ಒಂದು ಉತ್ತಮವಾದ ಪ್ರದರ್ಶನ ನಮಗೆ ಅಲ್ಲಿ ನೋಡಬಹುದಾಗಿತ್ತು. ಅದೇ ರೀತಿಯಲ್ಲಿ ಈ ವರ್ಷನೂ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆ ಅವರು ಓಪನಿಂಗ್ ಅನ್ನ ಆಡಿದ್ರೆ ಅವರಿಗೆ ಅವರ ತಮ್ಮ ಟ್ಯಾಲೆಂಟ್ ನ ಮತ್ತೆ ಹೊರಹಾಕುವ ಕೇಪಬಿಲಿಟಿ ಬರಬಹುದು. ವಿರಾಟ್ ಕೊಹ್ಲಿ ಅವರ ಮಾರ್ಗದರ್ಶನದ ಮುಖಾಂತರ ದೇವದತ್ ಪಡಿಕ್ಕಲ್ ಅವರು ಉತ್ತಮವಾದ ಪ್ರದರ್ಶನ ನೀಡುವ ಭರವಸೆ ಇದೆ. IPL ನಲ್ಲಿ 64 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಆಡಿ 1559 ರನ್ಸ್ ಗಳನ್ನು ಹೊಡೆದು 25.14 ಆವರೇಜ್ ಗಳೊಂದಿಗೆ 123.14 ಸ್ಟ್ರೈಕ್ ರೇಟ್ ನ ಹೊಂದಿದ್ದಾರೆ. ಅವರು ಎಡಗೈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮತ್ತು ಅವರು ಅಗ್ರೆಸಿವ್ ಬ್ಯಾಟಿಂಗ್ ಆಡೋದ್ರಿಂದ ಆರ್ ಸಿ ಬಿಗೆ ಒಂದು ಉತ್ತಮ ಪ್ರತಿಭೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅವರು ಇನ್ನ ಯಂಗ್, ಅದೇ ರೀತಿಯಲ್ಲಿ ಕಾಮ್ ಹೆಡೆಡ್ ಆಗಿದ್ದಾರೆ. ಅವ್ರ ಹತ್ರ ಯಾವುದೇ ಒಂದು ಸಿಚುವೇಶನ್ ನಲ್ಲೂ ಪ್ರೆಷರ್ ಹ್ಯಾಂಡಲ್ ಮಾಡುವ ಕೇಪಬಿಲಿಟಿ ಅವ್ರ ಹತ್ರ ಇರೋದ್ರಿಂದ ಅವರು ಆರ್ ಸಿ ಬಿಯ ಮುಂದಿನ ಸ್ಟಾರ್ ಆಗುವಂತಹ ಎಲ್ಲ ಲಕ್ಷಣ ಅವ್ರ ಹತ್ರ ಇದೆ. ಇದೇ ರೀತಿಯಲ್ಲಿ ನಾವು ಕಾದು ನೋಡಬೇಕಾಗಿದೆ. ಅವರು ಈ 2025ರ IPL ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾವು ಒಂದು ಕಾದು ನೋಡಬೇಕಾಗಿದೆ. ಮುಂದಿನ ಆಟಗಾರ ರಜತ್ ಪಟಿದಾರ್ 2022ರಲ್ಲಿ ಅವರಿಗೆ ಬ್ರೇಕ್ ಥ್ರೂ ಸಿಕ್ತು. ಒಂದು ಅತ್ಯುತ್ತಮವಾದ ಇನ್ನಿಂಗ್ಸ್ ನ ಆಡುವ ಮುಖಾಂತರ ತಮ್ಮ ಪ್ರತಿಭೆಯನ್ನು ಹೊರಹಾಕಿದ್ರು. ಅವರು ರಿಪ್ಲೇಸ್ಮೆಂಟ್ ಆಟಗಾರನಾಗಿ ಬಂದು ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. 54 ಬಾಲ್ಗಳಿಗೆ 112 ರನ್ಗಳನ್ನು ಹೊಡೆದು ನಾಟ್ಔಟ್ ಆಗಿ LSG ವಿರುದ್ಧ ಒಂದು ಅತ್ಯುತ್ತಮ ಹಾಗೂ ಫಾಸ್ಟೆಸ್ಟ್ ಜೊತೆಗೆ ಮೋಸ್ಟ್ ಕಂಪೋಸ್ಡ್ ಇನ್ನಿಂಗ್ಸ್ ಕೂಡ ಆಗಿತ್ತು. ಈ ಆಟ ಆರ್ ಸಿ ಬಿಗೆ ಕ್ರೂಷಿಯಲ್ ವಿಕ್ಟರಿಯನ್ನು ತಂದುಕೊಡ್ತು. ಮತ್ತೆ ಹೈ ಪ್ರೆಷರ್ ಗೇಮ್ ನಲ್ಲಿ ಅದೇ ರೀತಿಯಲ್ಲಿ ಆ ಒಂದು ಗೇಮ್ ಏನಿದೆ, ಪಟಿದಾರ್ ಅವ್ರನ್ನ ಆರ್ ಸಿ ಬಿ ತಂಡದ ಒಬ್ಬ ಸ್ಟಾರ್ ಆಟಗಾರ ಎನ್ನುವಂತಾಯಿತು. ಅವರು 2022ರಲ್ಲಿ 333 ರನ್ಗಳನ್ನ ಹೊಡೆದು ಒಂದು ಇಂಪ್ರೆಸಿವ್ 152.75 ಸ್ಟ್ರೈಕ್ ರೇಟ್ ನೊಂದಿಗೆ ಈ ಆಟದ ನಂತರ ಆರ್ ಸಿ ಬಿ ಟೀಮ್ ನಲ್ಲಿ ಅವರಿಗೆ ಒಂದು ಸಾಲಿಡ್ ಸ್ಪಾಟ್ ಸಿಕ್ತು. ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಅವ್ರ ಹತ್ರ ಇರೋ ಕ್ವಿಕ್ ಸ್ಕೋರಿಂಗ್ ಕೇಪಬಿಲಿಟಿ ಮತ್ತು ವೈಡ್ ರೇಂಜ್ ಆಫ್ ಶಾಟ್ಸ್, ಮತ್ತೆ ಅವ್ರ ಹತ್ರ ಇರುವಂತಹ ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಒಂದು ಪೊಟೆನ್ಷಿಯಲ್ ಅವ್ರ ಹತ್ರ ಇರೋದ್ರಿಂದ, ಜೊತೆಗೆ ಅವರು ಮಿಡಲ್ ಆರ್ಡರ್ ನಲ್ಲಿ ಯಾವುದೇ ಸಂದರ್ಭಕ್ಕೆ ಹೊಂದಿಕೊಳ್ಳುವಂತ ಆಟಗಾರ. ಆರ್ ಸಿ ಬಿ ಟೀಮ್ಗೆ ಒಬ್ಬ ಕೀ ಪ್ಲೇಯರ್ ಆಗಿರ್ತಾರೆ. ಅವರು IPL ನಲ್ಲಿ 24 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಆಡಿ 799 ರನ್ಸ್ಗಳನ್ನು ಹೊಡೆದು 34.73 ಆವರೇಜ್ ನ ಹೊಂದಿದ್ದಾರೆ. 158.84 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಒಂದು ಅತ್ಯುತ್ತಮವಾದ ಸ್ಟ್ರೈಕ್ ರೇಟ್ ಅಂತಾನೆ ಹೇಳ್ಬೋದು. ಈಗ ನಡೀತಿರೋ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಮಾಡ್ತಿದ್ದಾರೆ. ಮುಂದಿನ ಆಟಗಾರ ನೋಡಿದ್ರೆ ಫಿಲ್ ಶಾಲ್ಟ್ ಅವರ ಯೂನಿಕ್ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್ ಜೊತೆಗೆ ಕ್ವಿಕ್ ಸ್ಕೋರಿಂಗ್ ಗೇಮ್ ಅವ್ರ ಹತ್ರ ಇರೋದ್ರಿಂದ T20 ಗೇಮ್ ನಲ್ಲಿ ಅವರ ಗೇಮ್ ಚೇಂಜರ್ ಪೊಟೆನ್ಷಿಯಲ್ ಆರ್ ಸಿ ಬಿ ತಂಡಕ್ಕೆ ಬೇಕಾಗಿದೆ. ಅದ್ರ ಜೊತೆಗೆ ಅವರ ಅಗ್ರೆಸಿವ್ ಅಪ್ರೋಚ್ ಆಗಿರ್ಬೋದು, ಆರ್ ಸಿ ಬಿಗೆ ಒಂದು ಕ್ವಿಕ್ ಸ್ಟಾರ್ಟ್ ನ ಕೊಡಬಹುದಾಗಿದೆ. ಅವ್ರ ಹತ್ರ ರನ್ ಹೆಚ್ಚಿಸುವ ಎಬಿಲಿಟಿ ಇದೆ. ಅದ್ರ ಜೊತೆಗೆ ಅವರು ಒಬ್ಬ ವರ್ಸಟೈಲ್ ಪ್ಲೇಯರ್ ಆಗಿರೋದ್ರಿಂದ ಅವರು ಟಾಪ್ ಆರ್ಡರ್ ನಲ್ಲಿ ಕೂಡ ಬ್ಯಾಟಿಂಗ್ ಆಡಬಹುದು, ಅದೇ ರೀತಿಯಲ್ಲಿ ಮಿಡಲ್ ಆರ್ಡರ್ ನಲ್ಲಿ ಕೂಡ ಬ್ಯಾಟಿಂಗ್ ಆಡಬಹುದಾದಂತ ಒಂದು ಪ್ರತಿಭೆ ಅವ್ರ ಹತ್ರ ಇರೋದ್ರಿಂದ ಅವರು ಒಬ್ಬ ಡೇಂಜರಸ್ ಪ್ಲೇಯರ್ ಕೂಡ ಆಗಿರ್ತಾರೆ. ಅವ್ರ ಹತ್ರ ಇರುವಂತಹ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಹಾಗೂ ಅವರು ತುಂಬಾ T20 ಲೀಗ್ಸ್ ನಲ್ಲಿ ಆಡ್ತಾರೆ. ಈ ಎಲ್ಲ ಎಕ್ಸ್ಪೀರಿಯನ್ಸ್ ಅವರು ಆರ್ ಸಿ ಬಿಗೆ ತಂದಾಗ ಒಂದು ಉತ್ತಮವಾದ ಪ್ರದರ್ಶನ ನೋಡಬಹುದಾಗಿದೆ, ಒಂದು ಉತ್ತಮವಾದ ಹೈ ಸ್ಕೋರಿಂಗ್ ಗೇಮ್ ನೋಡಬಹುದಾಗಿದೆ. ಅದೇ ರೀತಿಯಲ್ಲಿ ಅವ್ರ ಹತ್ರ ಇರುವಂತಹ ಪ್ರೆಷರ್
ಹ್ಯಾಂಡಲ್ ಮಾಡುವಂಥ ಕೇಪಬಿಲಿಟಿ, ಅದೇ ರೀತಿಯಲ್ಲಿ ಅಟ್ಯಾಕಿಂಗ್ ಸ್ಟೈಲ್ ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್, ಅದರ ಜೊತೆಗೆ RCB ಟೀಮ್ನಲ್ಲಿ ವ್ಯಾಲ್ಯೂಯಬಲ್ ಅಡಿಷನ್ ಅಂತಲೇ ಹೇಳ್ಬೋದು. ಅವರು ಕೀ ಮ್ಯಾಚ್ ವಿನ್ನರ್ ಫಾರ್ ದ ಕಮಿಂಗ್ ಸೀಸನ್ ಆಗಿರ್ತಾರೆ. ಅವರು 21 ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಆಡಿ 653 ರನ್ಸ್ಗಳನ್ನು ಹೊಡೆದು 34.3 ಆವರೇಜ್ನೊಂದಿಗೆ 175.53 ಸ್ಟ್ರೈಕ್ಗಳನ್ನ ಹೊಂದಿದ್ದಾರೆ. ಒಂದು ಉತ್ತಮವಾದ ಸ್ಟ್ರೈಕ್ಗಳನ್ನ ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಆಟ ನೋಡೋದಾದ್ರೆ ಜಿತೇಶ್ ಶರ್ಮಾ ಅವರು ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್, ಅದರ ಜೊತೆಗೆ ಅವರ ಎಬಿಲಿಟಿ ಟು ಪ್ಲೇ ಶಾರ್ಟ್ಸ್ ಆಗಿರ್ಬೋದು, ಮಿಡಲ್ ಆರ್ಡರ್ನಲ್ಲಿ ಅವರ ಅಟ್ಯಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅವರು ಗೇಮ್ನ ರೈಡ್ ಮಾಡುವ ಒಂದು ಮತ್ತೆ ಅವರು ಬೇಕಾಗಿರೋ ಟೈಮ್ನಲ್ಲಿ ರನ್ ಆಕ್ಸಿಲರೇಟ್ ಮಾಡುವಂತಹ ಕೇಪಬಿಲಿಟಿ ಅವ್ರ ಹತ್ರ ಇರೋದ್ರಿಂದ ಅವರು T20ನಲ್ಲಿ ಕ್ರೂಷಿಯಲ್ ಪ್ಲೇಯರ್ ಆಗಿರ್ತಾರೆ. ಅವ್ರ ಹತ್ರ ಅಡಾಪ್ಟಬಿಲಿಟಿ ಇದೆ. ಅದೇ ಜೊತೆಯಲ್ಲಿ ಅವರು ಡಿಫೆನ್ಸಿವ್ ಆಟದಿಂದ ಅಟ್ಯಾಕಿಂಗ್ ಗೇಮ್ಗೆ ಸ್ವಿಚ್ ಆಗುವಂಥ ಎಬಿಲಿಟಿ ಅವ್ರ ಹತ್ರ ಇದೆ. ಸ್ಟ್ರೈಕ್ ರೇಟ್ ಮಾಡೋದ್ರ ಜೊತೆಗೆ ಬೌಂಡ್ರೀಸ್ನ ತೆಗೆಯುವ ಪ್ರತಿಭೆ ಅವ್ರ ಹತ್ರ ಇದೆ. ಅವರು ಒಬ್ಬ ಒಳ್ಳೆ ಸ್ಕಿಲ್ಡ್ ವಿಕೆಟ್ ಕೀಪರ್ ಆಗಿದೆ. RCB ಟೀಮ್ ಒಂದು ಸಿಗ್ನಿಫಿಕೆಂಟ್ ರೋಲ್ನ ಲೀಡ್ ಮಾಡ್ತಾರೆ. ಅವರು ರಿಲಯಬಲ್ ವಿಕೆಟ್ ಕೀಪರ್, ಅವರು ಒಂದು ಒಳ್ಳೆ ಟೆಕ್ನಿಕ್ ಇರುವಂಥ ಆಟಗಾರ. ಅವರು RCB ಟೀಮ್ ಗೇಮ್ ಚೇಂಜರ್ ಆಗ್ಬೋದು. ಅವರ ಒಂದು ಇಂಪ್ಯಾಕ್ಟ್ ಏನಿದೆ ಮಿಡಲ್ ಆರ್ಡರ್ನಲ್ಲಿ, ಅವರು ಅನ್ಪ್ರಿಡಿಕ್ಟಬಲ್ ಆಗಿದ್ದಾರೆ. ಜೊತೆಗೆ ಅವರಿಗೆ ಫಿನಿಶಿಂಗ್ ರೋಲ್ ಸಿಗಬಹುದಾಗಿದೆ. ಅವರು ಒಂದು ಅತ್ಯುತ್ತಮವಾದ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಅವರು IPLನಲ್ಲಿ 36 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಆಡಿ 730 ರನ್ ಹೊಡೆದು 22.81 ಆವರೇಜ್ನ ಹೊಂದಿದ್ದಾರೆ. ಅದರ ಜೊತೆಗೆ 151.13 ಸ್ಟ್ರೈಕ್ಗಳನ್ನ ಹೊಂದಿದ್ದಾರೆ. ಇವರು ಕೂಡ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂದು ಉತ್ತಮ ಪ್ರದರ್ಶನ ನೀಡ್ತಿದ್ದಾರೆ. ನಮ್ಮ ಮುಂದಿನ ಆಟ ನೋಡೋದಾದ್ರೆ ಕೃಣಾಲ್ ಪಾಂಡ್ಯ ಅವರು ಹೈಲಿ ವ್ಯಾಲ್ಯೂಬಲ್ ಆಲ್ರೌಂಡರ್ ಆಗಿದ್ದಾರೆ. ಅವರ ಒಂದು ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಕಾಂಟ್ರಿಬ್ಯೂಷನ್ ಇರ್ಬೋದು. T20 ಗೇಮ್ನಲ್ಲಿ ಅವರ ಬ್ಯಾಟಿಂಗ್ ಸ್ಟೈಲ್ನಲ್ಲಿ ನಾವು ಪೇಷನ್ಸ್ ನ ಕಾಣಬಹುದು. ಮಿಡಲ್ ಆರ್ಡರ್ ನಲ್ಲಿ ಅವರು ರನ್ ಇನ್ಕ್ರೀಸ್ ಮಾಡೋ ಕೇಪಬಿಲಿಟಿ ಅವ್ರ ಹತ್ರ ಇದೆ. ಅದೇ ರೀತಿಯಲ್ಲಿ ಬೌಲಿಂಗ್ ನಲ್ಲಿ ಅವರ ಕಂಟ್ರೋಲ್ ಮತ್ತೆ ಕನ್ಸಿಸ್ಟೆನ್ಸಿ ಏನಿದೆ RCB ತಂಡಕ್ಕೆ ಅವ್ರನ್ನ ರಿಲಯಬಲ್ ಬೌಲರ್ ಆಗಿ ಮಾಡುತ್ತೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಈಗ ನಡೀತಿರೋ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಕೂಡ ಅವರು ಕ್ಯಾಪ್ಟನ್ ಆಗಿ ಬರೋಡಾ ಟೀಮ್ ನ ಲೀಡ್ ಮಾಡಿದ್ದಾರೆ. ಅವರು RCB ಟೀಮ್ ನಲ್ಲಿ ಕ್ಯಾಪ್ಟನ್ ಕೂಡ ಆಗಬಹುದಾಗಿದೆ. ಅದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಕ್ಯಾಪ್ಟನ್ ಆಗಬಹುದು. ಆದ್ರೆ ಕನ್ಫರ್ಮೇಶನ್ ಇಲ್ಲದೆ ಇರೋ ಕಾರಣದಿಂದ ಟಿಮ್ ಡೇವಿಡ್ ಅವರು ಕೂಡ ಕ್ಯಾಪ್ಟನ್ ಆಗಬಹುದಾಗಿದೆ. ಈ 3 ಜನ ಪ್ಲೇಯರ್ಸ್ ಏನಿದ್ದಾರೆ ಅವರಿಗೆ ಕ್ಯಾಪ್ಟನ್ ಆಗಿ ಲೀಡ್ ಮಾಡುವಂತ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇರೋದ್ರಿಂದ ಈ 3 ಜನದಲ್ಲಿ ಒಬ್ರು ಆಗಬಹುದು, ಅಥವಾ ಹೊಸ ಪ್ಲೇಯರ್ ಗೆ ಚಾನ್ಸ್ ಕೊಟ್ಟು ಹೊಸ ಪ್ಲೇಯರ್ ಕೂಡ ಆಗಬಹುದಾಗಿದೆ. ಕೃಣಾಲ್ ಪಾಂಡ್ಯ ಅವರ ಆಲ್ರೌಂಡರ್ ಎಬಿಲಿಟಿ, ಅವರ ಲೀಡರ್ಶಿಪ್ ಪೊಟೆನ್ಶಿಯಲ್ ಜೊತೆಗೆ RCB ಗೆ ಇಂಪಾರ್ಟೆಂಟ್ ಪ್ಲೇಯರ್ ಮಿಡಲ್ ಆರ್ಡರ್ ಮತ್ತೆ ಲೋವರ್ ಮಿಡಲ್ ಆರ್ಡರ್ ನಲ್ಲಿ ಅವರ ಬ್ಯಾಟಿಂಗ್, ಅವರ ಬೌಲಿಂಗ್ ಸಪೋರ್ಟ್, ಟೀಮ್ ನ ಲೀಡ್ ಮಾಡುವಂತ ಎಬಿಲಿಟಿ, ಟೀಮ್ ನ ಲೀಡ್ ಮಾಡುವಂತ ಪೊಟೆನ್ಶಿಯಲ್ ಇರೋದ್ರಿಂದ ಅವರು RCB ಟೀಮ್ ಗೆ ವ್ಯಾಲ್ಯೂಬಲ್ ಆಸೆಟ್ ಆಗಿರುತ್ತೆ. 111 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಆಡಿ 1647 ರನ್ಸ್ ಗಳನ್ನು ಹೊಡೆದು 22.56 ಆವರೇಜ್ ನೊಂದಿಗೆ 132.82 ಸ್ಟ್ರೈಕ್ ಗಳನ್ನ ಹೊಂದಿದ್ದಾರೆ. 117 ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ಹಾಕಿ 76 ವಿಕೆಟ್ಸ್ ಗಳನ್ನ 7.36 ಎಕಾನಮಿಯನ್ನ ಹೊಂದಿದ್ದಾರೆ. ನಮ್ಮ ಮುಂದಿನ ಆಟಗಾರ ಟಿಮ್ ಡೇವಿಡ್ ಅವರು ಕೂಡ ಎಕ್ಸ್ಪ್ಲೋಸಿವ್, ಜೊತೆಗೆ ಅವರು RCB ಗೆ ಮ್ಯಾಚ್ ವಿನ್ನರ್ ಆಗೋ ಸಾಮರ್ಥ್ಯ ಅವ್ರಿಗಿದೆ. ಅವರನ್ನ RCB ತಂಡಕ್ಕೆ ಫಿನಿಶರ್ ಆಗಿ ಅಂತಾನೆ ತಗೊಂಡಿದ್ದು. ಅವರ ಪವರ್ ಹಿಟ್ಟಿಂಗ್ ಮತ್ತೆ ಗೇಮ್ ಚೇಂಜರ್ ಆಗೋ ಸಾಮರ್ಥ್ಯ ಏನಿದೆ ಅವ್ರ ಹತ್ರ. ಡೆತ್ ಓವರ್ ನಲ್ಲಿ ಡೇಂಜರಸ್ ಆಟಗಾರ ಕೂಡ ಅವರು ಕ್ರೂಷಿಯಲ್ ಫಿನಿಶರ್ ರೋಲ್ ನ ಪ್ಲೇ ಮಾಡ್ತಾರೆ. ಅವರ ಬೌಲಿಂಗ್ ನಲ್ಲಿ ಅಷ್ಟೊಂದು ಬೆಟರ್ ಪರ್ಫಾರ್ಮೆನ್ಸ್ ಅವ್ರ ಹತ್ರ ಇಲ್ಲದೆ ಇದ್ರೂ ಕೂಡ ಅವರು ಮೀಡಿಯಂ ಪೇಸ್ ಬೌಲಿಂಗ್ ಮಾಡ್ತಾರೆ. ಅವರು ಔಟ್ ಫೀಲ್ಡ್ ನಲ್ಲಿ ಉತ್ತಮವಾದ ಫೀಲ್ಡರ್ ಕೂಡ. ಈ ಎಲ್ಲಾ ಪಾಯಿಂಟ್ಸ್ ಗಳಿಂದ RCB ಗೆ ಅವರು ಒಬ್ಬ ಒಳ್ಳೆ ಆಲ್ರೌಂಡರ್ ಆಗಿ ಸಿಕ್ಕಿದ್ದಾರೆ. ಅವರು RCB ಟೀಮ್ ಗೆ ಒಬ್ಬ ಇಂಪಾರ್ಟೆಂಟ್ ಪ್ಲೇಯರ್ ಆಗೋ ಕೂಡ ಸಾಧ್ಯತೆ ಇದೆ. ಅವರು IPL ಅಲ್ಲಿ 35 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಮಾಡಿ 659 ರನ್ಸ್ ಗಳನ್ನ ಹೊಡೆದು 28.65 ಆವರೇಜ್ ನ ಹೊಂದಿದ್ದಾರೆ. 170.28 ಸ್ಟ್ರೈಕ್ ಗಳನ್ನ ಹೊಂದಿದ್ದಾರೆ. ನಮ್ಮ ಮುಂದಿನ ಆಟಗಾರ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಅವರು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಆಟಗಾರ. ಅದ್ರ ಜೊತೆಗೆ ಇವರು RCB ಟೀಮ್ಗೆ ವಾಪಸ್ ಆಗಿದ್ದಾರೆ. ಇವ್ರನ್ನ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಕರೀತಾರೆ. ಇವರ ಪ್ರಿಸೈಸ್ ಯಾರ್ಕರ್ಸ್ ಆಗಿರ್ಬೋದು, ಇವರ ವೇರಿಯೇಷನ್ಸ್ ಆಗಿರ್ಬೋದು, ಇವರು ಕ್ರಿಟಿಕಲ್ ಟೈಮ್ ನಲ್ಲಿ RCB ಟೀಮ್ಗೆ ಒಬ್ಬ ಹಾಗೂ ರಿಲಯಬಲ್ ಬೌಲರ್ ಆಗಿರ್ತಾರೆ. ಇವರು ಅರ್ಲಿ ವಿಕೆಟ್ ತೆಗೆಯೋ ಸಾಮರ್ಥ್ಯ ಇರೋದ್ರಿಂದ ನ್ಯೂ ಬಾಲ್ ನಲ್ಲಿ ಬ್ರೇಕ್ ಥ್ರೂ ಕೊಟ್ಟು ರೆಸ್ಟ್ ಆಫ್ ದಿ ಇನ್ನಿಂಗ್ಸ್ ನಲ್ಲಿ ಒಂದು ತಂಡಕ್ಕೆ ಟೋನ್ ಸೆಟ್ ಮಾಡುವ ಎಬಿಲಿಟಿ ಇವ್ರ ಹತ್ರ ಇದೆ. ಅದೇ ರೀತಿಯಲ್ಲಿ RCB ಇವ್ರನ್ನ ಪ್ರೈಮ್ ಟೈಮ್ ನಲ್ಲಿ ಹೇಗೆ ಯೂಸ್ ಮಾಡ್ಕೊಂತಾರೆ ನೋಡ್ಬೇಕಾಗಿದೆ. ಮತ್ತೆ ಇಂಪಾರ್ಟೆಂಟ್ ಗೇಮ್ ನಲ್ಲಿ ಗೆಲುವು ತಂದು ಕೊಡುವಂತಹ ಆಟಗಾರ ಭುವನೇಶ್ವರ್ ಕುಮಾರ್ ಅವರು ಆಗಿರ್ತಾರೆ. ಅವರು IPL ನಲ್ಲಿ 176 ಮ್ಯಾಚ್ ಗಳನ್ನ ಆಡಿ 181 ವಿಕೆಟ್ಸ್ ಗಳನ್ನ ತೆಗೆದು 7.56 ಎಕಾನಮಿಯನ್ನು ಹೊಂದಿದ್ದಾರೆ. ಮುಂದಿನ ಆಟಗಾರ ನೋಡಿದ್ರೆ ಜೋಶ್ ಹ್ಯಾಸಲ್ವುಡ್. ಯಾವುದೇ ಪರಿಸ್ಥಿತಿಯಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರುವಂತಹ ಆಟಗಾರ. ಅವರ ಪೇಸ್ ಆಗಿರ್ಬೋದು, ಅವರ ಬೌನ್ಸ್ ಆಗಿರ್ಬೋದು, T20 ಗೇಮ್ಗೆ ಅವರು ಮಹತ್ವಪೂರ್ಣ ಆಟಗಾರ ಆಗಿರ್ತಾರೆ. ಇವರು ಭುವನೇಶ್ವರ್ ಕುಮಾರ್ ಜೊತೆಗೆ ಪವರ್ ಪ್ಲೇ ಮತ್ತೆ ಮಿಡಲ್ ಆರ್ಡರ್ ನಲ್ಲಿ ಇಂಪಾರ್ಟೆಂಟ್ ರೋಲ್ ನ ಹೊಂದಿರ್ತಾರೆ.
ಅವರ ಪೇಸ್ ಮತ್ತು ಅವರ ಬೌಲಿಂಗ್ ಆ್ಯಕ್ಯುರಸಿ, ಅವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಅವರ ಸ್ವಿಂಗ್ ಏನಿದೆ ಡೇಂಜರಸ್ ಜೋಡಿ ಆಗುವ ಸಾಧ್ಯತೆ ಹೆಚ್ಚಿದೆ. ಹ್ಯಾಸಲ್ವುಡ್ ಅವರು ಡೆತ್ ಓವರ್ ಬೌಲರ್ ಆಗದೆ ಇದ್ರೂ ಕೂಡ ಸ್ಪೆಷಲ್ ಟೈಮ್ನಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ಅವರಿದೆ. ಅದೇ ರೀತಿಯಲ್ಲಿ ಇವರು ಕ್ರೂಷಿಯಲ್ ವಿಕೆಟ್ಸ್ ತೆಗೆದುಕೊಳ್ಳುವ ಬೌಲರ್ ಕೂಡ ಆಗಿರೋದ್ರಿಂದ RCBಗೆ ಇವರು ಒಬ್ಬ ವ್ಯಾಲ್ಯೂ ಎಡಿಷನ್. ಇವರು IPLನಲ್ಲಿ 27 ಮ್ಯಾಚ್ಗಳನ್ನು ಆಡಿ 35 ವಿಕೆಟ್ಸ್ಗಳನ್ನು ತೆಗೆದು 8.05 ಎಕನಾಮಿಯನ್ನು ಹೊಂದಿದ್ದಾರೆ. ನಮ್ಮ ಮುಂದಿನ ಆಟಗಾರರಾದರೆ ಸುಯೇಶ್ ಶರ್ಮಾ ಅವರು ಒಬ್ಬ ಲೆಗ್ ಸ್ಪಿನ್ನರ್. ಬ್ಯಾಟ್ಸ್ಮನ್ ಡಿಸಿ ಮಾಡುವಂತಹ ಕೇಪಬಿಲಿಟಿ ಅವರಿಗೆ ಇದೆ. ಸ್ಪೆಷಲ್ ಆಗಿ ಮಿಡಲ್ ಆರ್ಡರ್ನಲ್ಲಿ ಬಳಸ್ಕೊಂಡ್ರೆ ಅವರ ಪೇಸ್, ಅವರ ಫ್ಲೈಟ್ ಮತ್ತು ವೇರಿಯೇಷನ್ಸ್ ಹೊಂದಿರುವಂಥ ಆಟಗಾರ ಅವರು. ಅವರ ರನ್ ಕಂಟ್ರೋಲ್ ಮತ್ತು ವಿಕೆಟ್ ಟೇಕಿಂಗ್ ಎಬಿಲಿಟಿ ಎರಡನ್ನೂ ಕೂಡ ನಾವು ನೋಡ್ಬೋದಾಗಿದೆ. 3 ಮ್ಯಾಚ್ಗಳನ್ನು ಆಡಿ 10 ವಿಕೆಟ್ಗಳನ್ನು ಪಡೆದು 8.65 ಎಕನಾಮಿಯನ್ನು ಹೊಂದಿದ್ದಾರೆ. RCB ಟೀಮ್ನಲ್ಲಿ ಸ್ಪಿನ್ನರ್ಸ್ಗಳ ಕೊರತೆ ಇರೋದ್ರಿಂದ ಸುಯೇಶ್ ಶರ್ಮಾ ಅವರಿಗೆ ಚಾನ್ಸ್ ಕೊಡುವಂಥ ಚಾನ್ಸಸ್ ಹೆಚ್ಚಿದೆ. ಮುಂದಿನ ಆಟಗಾರ ನೋಡಿದ್ರೆ ಲುಂಗಿ ಎನ್ಗಿಡಿ ಅವರ ಪೇಸ್, ಆಕ್ಯುರಸಿ, ಮಾಸ್ಟ್ರಿ ಓವರ್ ಯಾರ್ಕರ್ ಅತ್ಯುತ್ತಮವಾದ ಆಟಗಾರ ಅವರು. ಇವರನ್ನು ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಕರೀತಾರೆ. ಇವರು ಕೂಡ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಯಾವುದೇ ಪ್ರೆಷರ್ನಲ್ಲೂ ಕೂಡ ಇವರು ಯಥೇಚ್ಛವಾಗಿ ಯಾರ್ಕರ್ಸ್ನ ಹಾಕುವಂಥ ಎಬಿಲಿಟಿಯನ್ನು ಹೊಂದಿರುವಂಥ ಆಟಗಾರ. ಡೆತ್ ಓವರ್ಸ್ನಲ್ಲಿ ಇವರು ಅತ್ಯಂತ ಪ್ರಭಾವಿಯಾಗಿರ್ತಾರೆ. ಲುಂಗಿ ಎನ್ಗಿಡಿ ಅವರು ಡೆತ್ ಓವರ್ ಪರ್ಫಾರ್ಮೆನ್ಸ್ ಒಂದು ದೊಡ್ಡ ಪಾತ್ರನೇ ವಹಿಸುತ್ತೆ. ಲುಂಗಿ ಎನ್ಗಿಡಿ ಅವರು ರಿಲಯಬಲ್ ಆಟಗಾರ ಮತ್ತು ಡೇಂಜರಸ್ ಡೆತ್ ಓವರ್ ಬೌಲರ್ ಕೂಡ. T20ಯಲ್ಲಿ ಇದೇ ರೀತಿಯಲ್ಲಿ ಅವರು 14 ಮ್ಯಾಚ್ಗಳನ್ನು ಆಡಿ 25 ವಿಕೆಟ್ಸ್ಗಳನ್ನು ಪಡೆದು 8.29 ಎಕನಾಮಿಯನ್ನು ಹೊಂದಿದ್ದಾರೆ. ಈಗ ನಾವು RCB ಟೀಮ್ನ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು RCB ಟೀಮ್ನ ಸ್ಟ್ರೆಂತ್ ಬಗ್ಗೆ ಮಾತಾಡೋಣ. RCB ಟೀಮ್ ಟಾಪ್ ಆರ್ಡರ್ನಲ್ಲಿ ಸ್ಥಿರತೆಯನ್ನು ಹೊಂದಿದೆ. ಅಗ್ರೆಸಿವ್ ಬ್ಯಾಟಿಂಗ್ ಮತ್ತು ಸಾಲಿಡ್ ಟಾಪ್ ಆರ್ಡರ್ ಸ್ಟೆಬಿಲಿಟಿ ಇದೆ. ವಿರಾಟ್ ಕೊಹ್ಲಿ ಅವರ ಎಕ್ಸ್ಪೀರಿಯನ್ಸ್, ಇನ್ನಿಂಗ್ಸ್ನ ಆ್ಯಂಕರ್ ಮಾಡುವ ಸಾಮರ್ಥ್ಯ, ಅದ್ರ ಜೊತೆಗೆ ಪಟೀದರ್ ಮತ್ತು ಪಡಿಕಲ್ ಅವರು ಫ್ರೀ ಫ್ಲೋ ರನ್ನ ಹೊಡೆಯಬಹುದಾಗಿದೆ. ಮಿಡಲ್ ಆರ್ಡರ್ನಲ್ಲಿ ಫೈರ್ ಪವರ್ ಇದೆ. ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್, ಇಷ್ಟು ಬ್ಯಾಟಿಂಗ್ ಡೆಪ್ತ್ RCB ಟೀಮ್ಗೆ ಇದೆ. ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ ಅವರ ಅಗ್ರೆಸಿವ್ ಮಿಡಲ್ ಆರ್ಡರ್ ಬ್ಯಾಟಿಂಗ್, ಗೇಮ್ನ ಡೈರೆಕ್ಷನ್ನೇ ಚೇಂಜ್ ಮಾಡುವಂತಹ ಪ್ಲೇಯರ್ಸ್ ಆಗಿರ್ತಾರೆ. ಟಿಮ್ ಡೇವಿಡ್ ಅವರ ಡೆತ್ ಓವರ್ನಲ್ಲಿ ಬ್ಯಾಟಿಂಗ್ ಆಗಿರ್ಬೋದು, ವೇಗವಾಗಿ ರನ್ನ ಗಳಿಸುವಂಥ ಪೊಟೆನ್ಷಿಯಲ್ ಇದೆ. ಅವರು RCB ಟೀಮ್ಗೆ ಎಕ್ಸ್ಪ್ಲೋಸಿವ್ ಫಿನಿಷರ್ ಕೂಡ ಆಗಿದ್ದಾರೆ. ಕೃಣಾಲ್ ಪಾಂಡ್ಯ ಅವರ ಕನ್ಸಿಸ್ಟೆನ್ಸಿ ಏನಿದೆ, ಜೊತೆ ರನ್ ಆಕ್ಸಿಲೇಟ್ ಮಾಡುವಂಥ ಸಾಮರ್ಥ್ಯ ಇದೆ. ಸ್ಟ್ರಾಂಗ್ ಆಲ್ರೌಂಡ್ ಕೇಪಬಿಲಿಟಿ. ಕೃಣಾಲ್ ಪಾಂಡ್ಯ ಅವರು ಇಂಪಾರ್ಟೆಂಟ್ ಪ್ಲೇಯರ್ ಆಗಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಸಾಲಿಡ್ ಸ್ಟ್ರೈಕ್ ರೇಟ್ನ ಹೊಂದಿದ್ದಾರೆ. ಬ್ಯಾಟಿಂಗ್ನಲ್ಲಿ ಮಿಡಲ್ ಆರ್ಡರ್ ಒಂದು ಉತ್ತಮವಾದ ಬೌಲಿಂಗ್ ಮಾಡುವ ಎಬಿಲಿಟಿ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಟೀಮ್ಗೆ ಬ್ಯಾಲೆನ್ಸ್ನ ತರ್ತಾರೆ. ಅವ್ರ ಲೆಫ್ಟ್ ಆರ್ಮ್ ಸ್ಪಿನ್ ಏನಿದೆ ಮಿಡಲ್ ಆರ್ಡರ್ನಲ್ಲಿ ಪಾರ್ಟ್ನರ್ಶಿಪ್ ಮತ್ತು ರನ್ಗಳನ್ನು ಕಟ್ಟಿ ಹಾಕುವ ಎಬಿಲಿಟಿ ಅವ್ರ ಹತ್ರ ಇದೆ. ಮತ್ತು ಅವರು ವಿಕೆಟ್ ಟೇಕಿಂಗ್ ಆಪ್ಷನ್ ಕೂಡ ಆಗಿರ್ತಾರೆ. ಕ್ರೂಷಿಯಲ್ ಟೈಮ್ನಲ್ಲಿ ಅವರು ಪವರ್ ಪ್ಲೇ ಮತ್ತು ಮಿಡಲ್ ಆರ್ಡರ್ ಎರಡರಲ್ಲೂ ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಮತ್ತು ಬೌಲಿಂಗ್ ಅಟ್ಯಾಕ್ ನೋಡಿದಾಗ ಡೆತ್ ಓವರ್ ಸ್ಪೆಷಲಿಸ್ಟ್ಗಳಿದ್ದಾರೆ. ಲುಂಗಿ ಎನ್ಗಿಡಿ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಹ್ಯಾಸಲ್ವುಡ್ ಆಗಿರ್ಬೋದು, RCBಗೆ ಸಾಮರ್ಥ್ಯ ಇರುವಂಥ ಡೆತ್ ಬೌಲರ್ಸ್ ಆಗಿದ್ದಾರೆ. ಪ್ರೆಷರ್ ಟೈಮ್ನಲ್ಲಿ ಯಾರ್ಕರ್ಸ್, ಸ್ಲೋ ಬಾಲ್ಸ್ ಮತ್ತು ವೇರಿಯೇಷನ್ಸ್ ಯೂಸ್ ಮಾಡುವಂಥ ಆಟಗಾರರು. ಭುವನೇಶ್ವರ್ ಕುಮಾರ್ ಅವರ ಸ್ವಿಂಗ್, ಪವರ್ ಪ್ಲೇನಲ್ಲಿ ಬ್ರೇಕ್ ಥ್ರೂ ಕೊಡಿಸುವ ಸಾಮರ್ಥ್ಯ ಇದೆ. ಟೈಟ್ ಲೈನ್ ಮತ್ತು ಲೆಂತ್ನಲ್ಲಿ ಬೌಲಿಂಗ್ ಮಾಡುವ ಎಬಿಲಿಟಿ ಅವ್ರ ಹತ್ರ ಇದೆ. ಅವರು ಗೇಮ್ನ ಸ್ಟಾರ್ಟಿಂಗ್ನಿಂದಲೂ ಕೂಡ ಆಕ್ರಮಣಕಾರಿ ಆಗಬಹುದು. ಸುಯೇಶ್ ಶರ್ಮಾ ಅವರು RCB ಸ್ಪಿನ್ಗೆ ವಿಶಿಷ್ಟವಾದ ಆಯಾಮನ ಸೇರಿಸ್ತಾರೆ. ಅವರು ಬ್ಯಾಟ್ಸ್ಮನ್ನ ಡಿಸೀವ್ ಮಾಡೋ ಅವರ ಎಬಿಲಿಟಿ ಆಗಿರ್ಬೋದು. ಸ್ಪೆಷಲಾಗಿ ಮಿಡಲ್ ಆರ್ಡರ್ನಲ್ಲಿ ರನ್ ರೇಟ್ನ ಕಟ್ಟಿ ಹಾಕೋದಕ್ಕೆ ಅವ್ರನ್ನ ಯೂಸ್ ಮಾಡ್ಕೋಬೋದಾಗಿದೆ. ಟೀಮ್ನಲ್ಲಿ ಪವರ್ ಹಿಟರ್ಸ್, ಕನ್ಸಿಸ್ಟೆಂಟ್ ಸ್ಟ್ರೋಕ್ ಪ್ಲೇಯರ್ಸ್, ಸಾಲ್ಟ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಮತ್ತು ಕೃಣಾಲ್ ಪಾಂಡ್ಯ, ಫೈರ್ ಪವರ್ ಪ್ಲೇಯರ್ಸ್, ವಿರಾಟ್ ಕೊಹ್ಲಿ ಮತ್ತು ಪಡಿಕಲ್, ಇವರಿಬ್ಬರು ಸಾಲಿಡ್ ಫೌಂಡೇಶನ್ನ ನೀಡ್ತಾರೆ. ಈ ವರ್ಸಟ್ಯಾಲಿಟಿ RCBಗೆ ಯಾವುದೇ ರೀತಿ ಟಾರ್ಗೆಟ್ ಸೆಟ್ ಮಾಡೋದಕ್ಕೆ, ಚೇಸ್ ಮಾಡೋದಕ್ಕೆ ಹೊಂದ್ಕೊಳ್ತಾರೆ. ಕ್ಯಾಪ್ಟನ್ಸಿ ಮತ್ತು ಎಕ್ಸ್ಪೀರಿಯನ್ಸ್. RCBಗೆ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಮಾಹಿತಿ ಇಲ್ಲದೆ ಇರೋ ಕಾರಣದಿಂದ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ ಮತ್ತು ಟಿಮ್ ಡೇವಿಡ್ ಈ 3 ಜನದಲ್ಲಿ ಯಾರಾದರೂ ಒಬ್ಬರು ಆಗ್ಬೋದು. ನಾವು ವೀಕ್ನೆಸ್ ಬಗ್ಗೆ ಮಾತಾಡೋದಾದರೆ ಇನ್ಕನ್ಸಿಸ್ಟೆಂಟ್ ಮಿಡಲ್ ಆರ್ಡರ್. ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ, ದೇವದತ್ ಪಡಿಕಲ್ ಅವರು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಈ ಹಿಂದೆ ಇರೋ ಮ್ಯಾಚಸ್ನಲ್ಲಿ ಬಿಗ್ ಶಾಟ್ಸ್ ಆಡುವಂಥ ಸಾಮರ್ಥ್ಯ ಇದ್ದರೂ ಕೂಡ ಕ್ರೂಷಿಯಲ್ ಟೈಮ್ನಲ್ಲಿ ಸ್ಕೋರ್ ಮಾಡುವ ಎಬಿಲಿಟಿಯ ಕೊರತೆ ಟೀಮ್ನಲ್ಲಿ ಕಾಣುತ್ತೆ. ಜಿತೇಶ್ ಶರ್ಮಾ ಎಕ್ಸ್ಪ್ಲೋಸಿವ್ ಆಟಗಾರ ಆಗಿದ್ದರೂ ಕೂಡ ಅವರು ಹೈ ಪ್ರೆಷರ್ ಗೇಮ್ನಲ್ಲಿ ಕಷ್ಟಪಡೋದು ಕಾಣಿಸ್ಬೋದು. ಮುಖ್ಯವಾಗಿ ಡೆತ್ ಓವರ್ಸ್ನಲ್ಲಿ ಎಕ್ಸಲೆಂಟ್ ಬೌಲಿಂಗ್ ಅವರು ಎದುರಿಸಬೇಕಾದ್ರೆ ಅವರ ರಿಲಯಬಿಲಿಟಿ ಮೇಲೆ ಕ್ವಶನ್ ಮಾರ್ಕ್ನ ಬೀರುತ್ತೆ. ಟಿಮ್ ಡೇವಿಡ್ ಅವರು ಉತ್ತಮವಾದ ಫಿನಿಷರ್ ಆಗಿದ್ದರೂ ಕೂಡ ಟಾಪ್ ಆರ್ಡರ್ನಲ್ಲಿ ಸ್ಟೇಬಲ್ ಆಗಿ ಗೇಮ್ನ ಫಿನಿಷ್ ಮಾಡುವಂತಹ ಪ್ಲೇಯರ್ಸ್ನ ಹೊಂದಿಲ್ಲ. ಪಟೀದರ್ ಮತ್ತು ಪಡಿಕಲ್ ಫಾಸ್ಟಾಗಿ ಸ್ಕೋರ್ ಮಾಡಿದ್ರೂ ಕೂಡ ಇನ್ನಿಂಗ್ಸ್ನ ಕ್ಲೋಸ್ ಮಾಡಲು ಸಾಧ್ಯವಿಲ್ಲದೆ ಇರಬಹುದು. ಇದರಿಂದ ಜಿತೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಅವರ ಮೇಲೆ ಹೆಚ್ಚಿನ
ಪ್ರೆಷರನ್ನು ಹ್ಯಾಂಡಲ್ ಮಾಡುವಂತಹ ಅವರು ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಅವ್ರಿಗೆ ಬರ್ಡನ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಇವ್ರ ಮೇಲೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ನ ನೀಡಬೇಕು, ಒಂದು ಚಾಲೆಂಜಸ್ ಬರುತ್ತೆ. ಚಾಲೆಂಜಿಂಗ್ ಟಾರ್ಗೆಟ್ನ ಸೆಟ್ ಮಾಡೋದಕ್ಕೆ ಇವ್ರ ಮೇಲೆ ಪ್ರೆಷರ್ ಹೆಚ್ಚಾಗೋದ್ರಿಂದ ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ನಲ್ಲಿ ಇನ್ಸ್ಟೆಬಿಲಿಟಿನ ಕಾಣ್ಬೋದಾಗಿದೆ. ಮತ್ತು ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರ್ಬೋದು, ಸುಯೇಶ್ ಶರ್ಮಾ ಮತ್ತು ಪೀಟ್ ಸೋಲ್ಟ್ ಅವರು ಸಾಮರ್ಥ್ಯ ಅಂದರೆ ಪೊಟೆನ್ಷಿಯಲ್ ಇರುವ ಪ್ಲೇಯರ್ ಕೂಡ ಆಗಿದ್ರು ಕೂಡ ಹೈ ಪ್ರೆಷರ್ ಸಿಚುವೇಷನ್ನಲ್ಲಿ ಅನುಭವದ ಕೊರತೆಯನ್ನು ಹೊಂದಿದ್ದಾರೆ. ಕೃಣಾಲ್ ಪಾಂಡ್ಯ ಅವ್ರ ಮೇಲೆ ಓವರ್ ರಿಲಯನ್ಸ್ ಆಗಿರೋದು, ಆಟಗಾರರ ಗಾಯದ ಸಮಸ್ಯೆ, ಭುವನೇಶ್ವರ್ ಕುಮಾರನ್ನು ರಿಪ್ಲೇಸ್ ಮಾಡೋ ಸಾಮರ್ಥ್ಯ ಯಾರಿಗೂ ಇಲ್ಲದಿರೋದ್ರಿಂದ ಆರ್ ಸಿ ಬಿ ಟೀಮ್ನಲ್ಲಿ ಇಂಪಾರ್ಟೆಂಟಾಗಿ ಇಂಜುರೀಸ್ನಲ್ಲಿ ಒಂದು ದೊಡ್ಡ ಸಂಕಷ್ಟನೇ ಎದುರಾಗಿದೆ. ಆರ್ ಸಿ ಬಿ ಟೀಮ್ ಈ ವರ್ಷ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಈ ಎಲ್ಲ ಸ್ಟ್ರೆಂಗ್ತ್ ಮತ್ತು ವೀಕ್ನೆಸ್ಸಿಂದ ನಾವು ಇದಿಷ್ಟು ನನ್ನ ಪ್ರಿಡಿಕ್ಷನ್ ಮತ್ತು ನನ್ನ ಪ್ರಕಾರ ಬೆಸ್ಟ್ ಪ್ಲೇಯಿಂಗ್ 11 ಆಗಿದೆ. ನಿಮ್ಮ